ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 50. ಅನಾಥರ ನಾಥರಾದ ಸದ್ಗುರುನಾಥರು. ಕಷ್ಟದಲ್ಲಿರುವವರಿಗೆ ಕಾಮಧೇನುವಾದ ಗುರುನಾಥರು. ಒಮ್ಮೆ ವಯೋವೃದ್ಧರನ್ನು ಭದ್ರಾವತಿಯ ಆಸ್ಪತ್ರೆಯೊಂದಕ್ಕೆ ಸೇರಿಸಬೇಕಾಗಿ ಬಂದಿತು. ಸಖರಾಯಪಟ್ಟಣದಲ್ಲಿ ಭದ್ರಾವತಿಯಲ್ಲಿ ಗುರುನಾಥರಿಗೆ ವಿಶ್ವದ ತುಂಬ ಗುರುಬಂಧುಗಳಿರುವಾಗ ಅವರಿಗೇನು ಚಿಂತೆ. ಆದರೆ ಗುರುನಾಥರು ಯಾರಿಗಾದರೂ ಒಂದು ಸೇವೆಯನ್ನು ಕೊಡುವಲ್ಲಿ ಸೇವೆ ಮಾಡುವವರ ಪೂರ್ವ ಪುಣ್ಯವು ಅಗಾಧವಾದದ್ದೇ ಇರಬೇಕು. ಗುರುನಾಥರು ಯಾರಿಗೆ ಏನು ಆಜ್ಞೆ ಮಾಡಿದರೂ ಶಿರಸಾವಹಿಸುವ ಭಕ್ತಗಣವಿದ್ದರು. ಗುರುನಾಥರು ಏನಾದರೂ ಕೆಲಸ ವಹಿಸುವಾಗ ಅವರ ಪ್ರೀತಿಯ ನುಡಿಗಳು, ಅವರ ಮಮತೆ, ಅನುನಯವಾದ ಮಾತುಗಳು ಎಂತಹವನನ್ನು ಕರಗಿಸಿ ಬಿಡುವಂತಹದ್ದು. ಯಾರಿಗೂ ಹೊರೆಯಾಗದಂತೆ ಗುರುಗಳು ನಡೆದುಕೊಳ್ಳುತ್ತಿದ್ದ ರೀತಿಯೇ ಚಂದ. ಅಂದು ಹೇಮಕ್ಕನ ಸೇವೆಯನ್ನವರು ಆರಿಸಿಕೊಂಡಿದ್ದರು. ಎಂದಿನಂತೆ ಅಂದು ಹೇಮಕ್ಕನ ಮನೆಗೆ ಬಂದ ಗುರುನಾಥರು ಉಭಯ ಕುಶಲೋಪರಿಯಾದ ಮೇಲೆ, ಹೇಮಾ, ಅಮ್ಮ ಮಗಳೇ, ನಿನಗೆ ಒಂದು ಭಾರವಾದ ಕೆಲಸವನ್ನು ವಹಿಸ್ತಿದ್ದೀನಿ, ಮಾಡ್ತೀಯಮ್ಮ ಎಂದು ಕೇಳಿದಾಗ, ಅಯ್ಯೋ ಗುರುನಾಥರೇ, ನಿಮ್ಮ ಮನೆಯಿದು, ನೀವು ಏನು ಬೇಕಾದರೂ ಆಜ್ಞೆ ಮಾಡಿ, ಹೀಗೆ ಮಾತ್ರ ಕೇಳುವುದು ಬೇಡ, ಇವೆಲ್ಲ ನಿಮ್ಮದೇ ಅಲ್ಲವೇ ಎಂದು ಸಂತಸದಿಂದ ಗುರುನಾಥರ ಆಜ್ಞೆಯನ್ನು ಶಿರಸಾವಹಿಸಲು ಸಿದ್ಧರವರು. ಗುರುನಾಥರು ತಮ್ಮ ದೂರದ ಸಂಬಂಧಿ, ತಮ್ಮ ಊರಿನ ವಯೋವೃದ್ಧರೊಬ್ಬರನ್ನು ಭದ್ರಾವತಿಯ ನರ್ಸಿಂಗ್ ಹೋಮ್ಗೆ ಸೇರಿಸಿದ್ದರು. 11-15 ದಿನಗಳು ಗುರುನಾಥರು ಅವರ ಸೇವೆಗೈಯುತ್ತಿದ್ದರು. ಊಟ ಉಪಚಾರಗಳನ್ನು ತಂದುಕೊಡುವ ಭಾಗ್ಯ ಹೇಮಕ್ಕನಿಗೆ ಒದಗಿಸಿದ್ದರು. ಸಕಾಲಿಕ ವೈದ್ಯರ ಸೇವೆ, ಗುರುನಾಥರ ಕೃಪೆ ಇವುಗಳಿಂದ ಆ ವೃದ್ಧರು ಸ್ವಸ್ಥರಾದರು. ಅವರನ್ನು ಸಖರಾಯಪಟ್ಟಣಕ್ಕೆ ತಲುಪಿಸಲು ಹೊರಟಾಗ ಹೇಮಕ್ಕನನ್ನೂ ಕರೆದೊಯ್ದಿದ್ದರು. ಸ್ವಸ್ಥರಾದ ವೃದ್ಧರ ಮನೆಯ ತುಂಬ ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ಇದ್ದರು. ಗುರುನಾಥರ ಸೇವೆಗೆ ಆ ಮನೆಯ ಜನ ನಮಸ್ಕರಿಸಿ ಧನ್ಯವಾದ ಹೇಳಲು ಬಂದಾಗ ದೂರದಿಂದ ಗುರುನಾಥರು ಪಾದಗಳನ್ನು ಹಿಂದಕ್ಕೆಳೆದುಕೊಂಡು, ನೀವು ಇಷ್ಟೆಲ್ಲಾ ಇದ್ದೀರಿ, ಯಾರು ಎಷ್ಟು ಸಲ ಬಂದು ಅವರನ್ನು ನೋಡಿದ್ದೀರಿ, ಯಾವ ಜನ್ಮದಲ್ಲಿ ಮಗಳಾಗಿದ್ದರೋ ಇವರು ತಾಯಿಯಂತೆ ಸೇವೆ ಮಾಡಿದರು, ಇದೇನಾ ಸಂಬಂಧ ಎಂದು ನೇರ ನುಡಿಗಳಿಂದ ಆ ಮನೆಯವರ ತಪ್ಪನ್ನು ಎತ್ತಿ ಆಡಿದರಂತೆ. ಸನ್ಮಾನ್ಯ ಮಿತ್ರರೇ, ನಾವೂ ಮನುಷ್ಯರು. ಎಂದಾದರೂ ಇಂತಹ ಘಟನೆ ನಮ್ಮ ಜೀವನದಲ್ಲಿ ಬಂದರೆ ಗುರುನಾಥರ ನುಡಿ, ಈ ಸತ್ಸಂಗ ನಮ್ಮನ್ನು ಎಚ್ಚರಿಸಿದರೆ ಸತ್ಸಂಗ ಸಾರ್ಥಕವಾದಂತೆ. ಈ ರೀತಿಯ ದೃಷ್ಟಾಂತಗಳು ಒಂದೆರಡಲ್ಲ, ಹಲವು. ಯಾರು ಏನೂ ಮಾಡಬೇಡಿ, ಅದಕ್ಕೆ ದಾರಿ ಬಿಡಿ. ಒಮ್ಮೆ ಗುರುನಾಥರ ಮನೆಯ ಒಳಗೆ ಎಲ್ಲ ಕುಳಿತಿದ್ದರು. ಭಕ್ತರೊಂದಿಗೆ ಸಮಾಲೋಚನೆಗಳಾಗುತ್ತಿರುವಾಗ ಇದ್ದಕ್ಕಿದ್ದಂತೆ ಅಲ್ಲಿ ಕುಳಿತಿದ್ದ ಗುರುನಾಥರು ಮೇಲೆದ್ದರು. ಎಲ್ಲರೂ ಕೂಡಲೇ ಗುರುನಾಥರು ಎಲ್ಲಿಗೋ ತೆರಳುವರೇನೋ ಎಂದು ಎದ್ದು ನಿಂತು ಹಿಂದೆ ಸರಿದರು. ಒಬ್ಬ ಹೆಣ್ಣು ಮಗಳು ಹಾಸಿದ್ದ ಚಾಪೆಯನ್ನು ಸುತ್ತಲು ಕೈ ಹಾಕಿದಳು. ಕೂಡಲೇ ಗುರುನಾಥರು, ಬೇಡ ಬೇಡ, ಚಾಪೆ ಮಡಿಸಬೇಡ, ದೂರ ನಿಲ್ಲು ಎಂದರು. ಏನು ಎತ್ತ ಅರಿವಾಗದೆ ಎಲ್ಲರೂ ನೋಡುತ್ತಿರುವಾಗ ದೊಡ್ಡ ಚೇಳೊಂದು ಚಾಪೆಯ ಅಡಿಯಿಂದ ಹರಿಯುತ್ತಾ ಮುಂದೆ ಬಂದಿತು. ಅದು ತನ್ನಷ್ಟಕ್ಕೆ ಬಾಗಿಲಿನಿಂದ ಹೊರಟು ಹೋಯಿತು. ಅದೇನು ಮಾಡುವುದಿಲ್ಲ, ಸುಮ್ಮನೆ ಇದ್ದು ಬಿಡಿ, ಅದು ಬಂದ ಜಾಗಕ್ಕೆ ಹೋಗುತ್ತದೆ ಎಂದರಂತೆ ಗುರುಗಳು. ಪ್ರಾಣಿ ಮಾತ್ರರಿಗೂ ಗುರುನಾಥರು ನೋವು ಮಾಡುತ್ತಿರಲಿಲ್ಲ. ನಮ್ಮ ಮನದಲ್ಲಿ ಚೇಳು ಹಾವು ಕಂಡರೆ ನಮ್ಮ ಕಠೋರತೆ ಅದೆಷ್ಟು ಬೇಗ ಹೊರಬರುತ್ತದೆ. ಆದರೆ ಗುರುನಾಥರ ಮನದಲ್ಲಿ ಎಲ್ಲ ಜೀವಜಂತುಗಳ ಬಗ್ಗೆಯೂ ಎಂತಹ ಕರುಣೆ ಇದ್ದೀತೆಂಬುದೊಂದು ಭಕ್ತರಿಗೆ ಕಂಡು ಬಂದಿತು. ಒಮ್ಮೆ ಭದ್ರಾವತಿಯ ಒಬ್ಬ ಭಕ್ತರಿಗೆ ಅವರಿಗೇನೋ ತೊಂದರೆ ಇದೆ, ಪರ್ವ ಕಾಲದಲ್ಲಿ ಹೋಗಿ ನದಿ ಸ್ನಾನ ಮಾಡಲು ತಿಳಿಸಿ ಎಂದು ಗುರುನಾಥರು ಸಖರಾಯಪಟ್ಟಣದಿಂದ ತಿಳಿಸಿದರು. ಅಲ್ಲಿಯೇ ಕುಳಿತ ಗುರುನಾಥರಿಗೆ ಎಲ್ಲ ಅರಿವಾಗಿ ಸೀದಾ ಭದ್ರಾವತಿಗೆ ಬಂದು, ಏನು ರಾಯರೇ, ಪರ್ವಕಾಲದಲ್ಲಿ ನದಿಗೆ ಹೋಗಿ ಸ್ನಾನ ಮಾಡಿದಿರಾ ಎಂದು ಕೇಳಿದರು. ಏನೂ ಅರಿಯದ ಇವರು, ನನಗೇನು ಗೊತ್ತೇ ಇಲ್ಲ,
ಪರ್ವಕಾಲ ಎಂದರೆ ಯಾವಾಗ ಎಂದು ಮುಗ್ಧರಾಗಿ ನುಡಿದಾಗ, ಬನ್ನಿ ಇವತ್ತೇ ಆ ಪರ್ವಕಾಲ, ನಡೆಯಿರಿ ಹೋಗೋಣ ಎಂದು ರಾಯರನ್ನು ಕರೆದುಕೊಂಡು ಸುಣ್ಣದಳ್ಳಿಯ ಬಳಿ ಭದ್ರಾ ನದಿಯಲ್ಲಿ ಮಂತ್ರೋಕ್ತವಾಗಿ ಅವರಿಗೆ ಸ್ನಾನ ಮಾಡಿಸಿ ತಾವು ಸ್ನಾನ ಮಾಡಿಕೊಂಡು ಬಂದರಂತೆ. ಅಬ್ಬಾ, ಎಂತಹ ಜವಾಬ್ದಾರಿ! ಗುರುಸ್ಥಾನದಲ್ಲಿ ನಿಂತ ಗುರುನಾಥರಿಗೆ ಇದು ಹೀಗೆ ಆಗುತ್ತದೆಂದು ಅಲ್ಲಿಂದಲೇ ಗಮನಿಸಿ ಓಡಿ ಬಂದ ಗುರುನಾಥರ ಕರುಣೆ ಕೃಪಾ ಎಂದು ಕೂಗಿದ ಕೂಡಲೇ ಓಡಿ ಬಂದು ಗಜೇಂದ್ರ ಮೋಕ್ಷ ಮಾಡಿದ ಶ್ರೀಕೃಷ್ಣ ಪರಮಾತ್ಮನಿಗಿಂತ ದೊಡ್ಡದು. ಏಕೆಂದರೆ ಇಲ್ಲಿ ಭಕ್ತರು ಕೂಗದಿದ್ದರು, ಗುರುನಾಥರು ಓಡಿ ಬಂದು ಶಿಷ್ಯನ ಪಾಪ ತೊಳೆದಿದ್ದರು. ಭಕ್ತವರೆಣ್ಯರೇ, ಇಂತಹ ಕರುಣಾ ಸಮುದ್ರರ ನಿತ್ಯ ಸತ್ಸಂಗಕ್ಕೆ ನಾಳೆಯೂ ನಮ್ಮೊಂದಿಗಿರಿ. ಅದಕ್ಕೆ ಸಾಧಕರಿಗೆ ಯೋಗೇಂದ್ರರ ವೇದಿಕೆ ಎಂದರೆ ರೀಚಾರ್ಜಬಲ್ ಬ್ಯಾಟರಿ ಇದ್ದಂತೆ ಎಂದು ಪದೇ ಪದೇ ಹೇಳುತ್ತಿದ್ದರು. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.